ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಶ್ರೀಮತಿ ಪುಟ್ಟಲೋಕ ಚಾನಲ್. ಇವತ್ತು ಎಲ್ಲ ಕೆಲಸ ಮುಗಿಸೋದ್ರೊಳಗೆ ಮಧ್ಯಾಹ್ನ 1:30 ಆಗಿಬಿಟ್ಟಿತ್ತು. ಯಾಕಂದರೆ ನನ್ನ ಮಗ ಬೆಳಗ್ಗೆ ಬೇಗನೆ ಎದ್ಬಿಟ್ಟಿದ್ದ. ಅವನಿಗೆ ಮಧ್ಯಾಹ್ನ ಸರಿ ತಿನ್ಸೋಣ ಅಂತೇಳಿ ಸರಿ ಮಾಡ್ಕೋತಾ ಇದ್ದೀನಿ. ಅದೇನು ಹೊಟ್ಟೆ ತುಂಬುತ್ತಾ ಅಂತ ಕೇಳ್ಬೋದು. ಹೊಟ್ಟೆ ತುಂಬಲ್ಲ, ಆದ್ರೂ ಅದರಲ್ಲಿ ಪ್ರೋಟೀನ್ ರಿಚ್ ಇರುತ್ತಲ್ವ, ಸೊ ಅದಕ್ಕಾಗಿ ನಾನು ಮಾಡ್ತೀನಿ. ದಿನಕ್ಕೆ 1 ಟೈಮ್ ತಿನ್ನಿಸ್ತೀನಿ. ಬೆಳಗ್ಗೆ ಟಿಫನ್ ಮಾಡಿದರೆ ಮಧ್ಯಾಹ್ನ ತಿನ್ನಿಸ್ಕೊತೀನಿ. ಇಲ್ಲ ಅಂತ ಹೇಳಿದ್ರೆ ಬೆಳಗ್ಗೆನೇ ತಿನ್ನಿಸ್ಬಿಡ್ತೀನಿ. ಮಧ್ಯಾಹ್ನ ಮೊಸರನ್ನ ಇಲ್ಲ ಅನ್ನ ಸಾಂಬಾರು ಈ ಥರ ತಿನ್ನಿಸ್ಕೊತೀನಿ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಗೃಹಿಣಿಯರಿಗೆ ಸೆಲ್ಫ್ ಕೇರ್ ಎಷ್ಟು ಮುಖ್ಯ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ಅಂದರೆ ಮನೇಲಿರೋ ಹೌಸ್ ವೈಫ್ಸ್ ನಾವುಗಳಿಗೆ ಎಷ್ಟು ಸೆಲ್ಫ್ ಕೇರ್ ಮುಖ್ಯ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ಸೆಲ್ಫ್ ಕೇರ್ ಮುಖ್ಯನೇ, ಗಂಡಸರು ಮಕ್ಳಿಗೆ ಎಲ್ಲರಿಗೂ. ಬಟ್ ನಾವು ಮನೇಲಿರೋದ್ರಿಂದ ಅವ್ರ ಕೇರು ನಾವೇ ಮಾಡ್ತಾ ಇರ್ತೀವಿ. ಅವ್ರಿಗೆ ಹುಷಾರು ತಪ್ಪಿದ್ರೆ ಇಲ್ಲ ಕೆಲಸಕ್ಕೆ ಕಳಿಸ್ಬೇಕಾದ್ರೆ ಪ್ರತಿಯೊಂದು ಕೂಡ ನಾವೇ ನೋಡಿ ಕಳಿಸ್ತಾ ಇರ್ತೀವಿ. ಹುಷಾರು ತಪ್ಪಿದಾಗ್ಲೂ ಅವ್ರಿಗೆ ಟ್ಯಾಬ್ಲೆಟ್ ಕೊಡೋದಾಗಲಿ ಇಲ್ಲ ಸಿರಪ್ ಕೊಡೋದಾಗಲಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋದಾಗಲಿ ಪ್ರತಿಯೊಂದು ಕೂಡ ನಾವೇ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ನಮ್ಮ ಹೆಲ್ತ್ ಬಗ್ಗೆನೂ ನಾವು ಸ್ವಲ್ಪ ಯೋಚನೆ ಮಾಡಿ ಗಮನ ಕೊಟ್ಟರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಯಾಕಂದರೆ ಮನೆ ಕೆಲಸ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಮಾಡಬೇಕಾದ್ರೆ ನಾವು ಫಸ್ಟ್ ಹುಷಾರಾಗಿರ್ಬೇಕಲ್ವಾ. ಒಂದು ದಿನ ನನಗೆ ಹುಷಾರಿಲ್ಲ ಅಂತೇಳಿ ಮನೆ ಕೆಲಸ ಮಾಡೋದು ಇಲ್ಲ ಅಡುಗೆ ಮಾಡೋದು ಎಲ್ಲ ಡಿಲೇ ಮಾಡಿದ್ರೆ ಪ್ರಾಬ್ಲಮ್ ಆಗೋದು ನಮಗೇ. ಹಾಗೆ ನಮಗೆ ಯಾರು ಮನೇಲಿದ್ದು ಕೇರ್ ಮಾಡ್ತಾರೆ? ಈಗ ದುಡಿಯೋ ಗಂಡಸ್ನಂತೂ ನಾವು ಮನೇಲಿದ್ದು ನಮ್ಮನ್ನು ಕೇರ್ ಮಾಡು ಅಂತ ಹೇಳೋದಕ್ಕಾಗೋದಿಲ್ಲ. ಏನೋ ಹಬ್ಬ ಅಂದರೆ ಏನು ಹೇಳ್ಬೋದು, ಟ್ಯಾಬ್ಲೆಟ್ ತಂದು ಕೊಡ್ಬೋದು ಇಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೋದು. ಬಟ್ ಹುಷಾರು ತಪ್ಪಿದಾಗ ಪ್ರತಿಯೊಂದು ಕೇರ್ ಅವರೇ ಮಾಡೋದಕ್ಕಾಗೋದಿಲ್ಲ. ಹಾಗೆ ಎಲ್ಲರ ಹೆಲ್ತ್ ಬಗ್ಗೆ ಯೋಚನೆ ಮಾಡೋರು ನಮ್ಮ ಹೆಲ್ತ್ ಬಗ್ಗೆ ಯೋಚನೆ ಮಾಡೋದೇನು ಅಷ್ಟೊಂದೇನು ಕಷ್ಟ ಆಗಲ್ಲ. ಹಾಗಾಗಿ ಸ್ವಲ್ಪ ಹುಷಾರು ತಪ್ಪಿದ ತಕ್ಷಣ ಜ್ವರ ಬಂದರೆ ಟ್ಯಾಬ್ಲೆಟ್ ಹಾಕ್ಕೊಳ್ಳೋದಾಗಲಿ ಇಲ್ಲ ಶೀತ ಕೆಮ್ಮು ಬಂದಿದ್ದ ತಕ್ಷಣ ಕಷಾಯ ಮಾಡ್ಕೊಳ್ಳೋದಾಗಲಿ ಮನೆಯಲ್ಲಿ ಹೋಮ್ ರೆಮಿಡೀಸ್ ಆದಷ್ಟು ಯೂಸ್ ಮಾಡಿದ್ರೆ ಒಳ್ಳೆಯದು. ಅಂದರೆ ಜ್ವರಕ್ಕೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಶೀತ ಕೆಮ್ಮು ಈ ಥರ ಏನಾದರೂ ಆದರೆ ಜೀರಿಗೆ ಕಷಾಯ ಇಲ್ಲ ಅಂದರೆ ದೊಡ್ಡ ಪತ್ರೆ ಕಷಾಯ ಈ ಥರ ಎಲ್ಲ ಮಾಡಿಕೊಂಡು ಸ್ವಲ್ಪ ಕ್ಯೂರ್ ಆಗ್ಬೋದು. ತೀರಾ ಅದರಲ್ಲಿ ಹುಷಾರಾಗ್ತಾ ಇಲ್ಲ ಅಂತ ಅಂದರೆ ಟ್ಯಾಬ್ಲೆಟ್ಟು, ತೀರಾ ಅದರಲ್ಲೂ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಹಾಸ್ಪಿಟಲ್ಗೆ ಹೋಗಿ ಬಂದರೆ ಒಳ್ಳೇದಲ್ವಾ. ನಾವು ಹೆಲ್ತ್ ಬಗ್ಗೆ ಮಾತ್ರ ಗಮನ ಹರಿಸ್ಬಾರ್ದು. ಅದ್ರ ಜೊತೆಗೆ ನಮಗೆ ಈಗ ಸಮ್ಮರ್ ಅಂದರೆ ಬೇಸಿಗೆ ಆಗಿರೋದ್ರಿಂದ ಸ್ಕಿನ್ನು ತುಂಬ ಡ್ರೈ ಆಗ್ತಾ ಇರುತ್ತೆ ಮತ್ತು ಹೇರ್ ಕೂಡ ತುಂಬ ಡ್ರೈ ಆಗ್ತಾ ಇರುತ್ತೆ. ನನಗಂತೂ ಹೇರ್ಸ್ ಯಾವ ಥರ ಆಗಿದೆ ಅಂದರೆ ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಎಷ್ಟು ಎಣ್ಣೆ ಹಾಕಿದ್ರೂ ಫುಲ್ಲು ಹೀರ್ಕೊಂಬಿಡುತ್ತೆ, ಫುಲ್ಲು ಒಣಗೋಗಿರೋ ಥರನೇ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಎಣ್ಣೆ ನನ್ನ ತಲೆಯಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಸ್ಕಿನ್ ಕೇರ್ ಮಾಡ್ಕೊತಾರೆ ಆಗಾಗ. ಇಲ್ಲ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟಲ್ಲಿ ಹಾಗೆ ಸ್ಕ್ರಬ್ ಮಾಡ್ಕೊತಾರೆ ಕೈಗಳಿಗೆ ಕಾಲುಗಳಿಗೆ. ಒಡ್ಕೊಳ್ಳೋದು ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲ ನೈಟ್ ಮಲ್ಕೊಬೇಕಾದ್ರೆ ಕೊಬ್ಬರಿ ಎಣ್ಣೆ ಲೈಟಾಗಿ ಬೆಚ್ಚಗೆ ಬಿಸಿ ಮಾಡಿಬಿಟ್ಟು ನೀಟಾಗಿ ಕೈಗೆ ಕಾಲಿಗೆ ಎಲ್ಲ ಹಚ್ಕೊಂಡು ಮಲ್ಕೊಳ್ಳಿ, ಮುಖಕ್ಕೂ ಹಚ್ಕೊಳ್ಳಿ. ಅದರಿಂದ ಸ್ಮೂತ್ ಆಗುತ್ತೆ ಮತ್ತು ಗ್ಲೋ ಬರುತ್ತೆ. ಒಡ್ಕೊಳ್ಳೋದೇನಿದ್ರೂ ಕಡಿಮೆ ಆಗುತ್ತೆ. ಅಯ್ಯೋ ಯಾರಪ್ಪ ಎಣ್ಣೆ ಹಾಕ್ಕೊತಾರೆ, ಇದೆಲ್ಲ ಹಾಕ್ಕೊಂಡು ಮಲ್ಕೊಂಡ್ರೆ ಹಿಂಸೆ ಅಂತ ಅಂದ್ಕೊಬೋದು. ಆ ಥರ ಎಲ್ಲ ಅಂದ್ಕೋಬೇಡಿ, ಅದು ನಮಗೇ ಒಳ್ಳೆಯದು. ಅದು ಇದು ಕಾಸ್ಟ್ಲಿ ಕ್ರೀಮ್ಸ್ ಎಲ್ಲ ಯೂಸ್ ಮಾಡೋದಕ್ಕಿಂತ ಕೊಬ್ಬರಿ ಎಣ್ಣೆ ತುಂಬ ಯೂಸ್ ಆಗುತ್ತೆ. ಸುಮ್ಮನೆ ಅದಕ್ಕೆಲ್ಲ ಅಷ್ಟೊಂದು ದುಡ್ಡು ಕೊಡೋ ಬದಲು ಮನೇಲೇ ಇರುತ್ತೆ. ಹೇಗಿದ್ರು ತಲೆಗೂ ಹಚ್ಕೋಬೋದು, ಸ್ಕಿನ್ಗೂ ಹಚ್ಕೋಬೋದು. 2 in 1 ಆಗುತ್ತಲ್ಲ, 2 ಯೂಸ್ ಮಾಡ್ಕೋಬೋದು. ಹಾಗೆ ತಲೆಗೆ ಅಂದರೆ 2 days ಒನ್ಸ್ ಹಾಕ್ಕೊಳ್ಳಿ. ಅಂದರೆ ಇವತ್ತು ಎಣ್ಣೆ ಹಾಕಿದ್ರೆ ನೆಕ್ಸ್ಟು ಡೇಸ್ ತಲೆಗೆ ಸ್ನಾನ ಮಾಡಿಬಿಡಿ. ಯಾಕಂದರೆ ಬೇಸಿಗೆಯಲ್ಲಿ ಎಣ್ಣೆ ಜಾಸ್ತಿ ಇದ್ದಷ್ಟು ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ನಾವೇ ಆಗ್ತಾ ಇರುತ್ತೆ. ಹಾಗಾಗಿ 1 day ಆಯಿಲ್ ಇದ್ದರೆ ಓಕೆ. ಬರೀ ಆಯಿಲ್ ಹಚ್ಬಿಟ್ಟು ನಾವು ಹೇರ್ ಕೇರ್ ಮಾಡ್ಕೊತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಅದ್ರ ಜೊತೆಗೆ ಇವತ್ತು ತಲೆ ಸ್ನಾನ ಮಾಡಿದ್ವಿ ಅಂದರೆ ನೆಕ್ಸ್ಟು ಡ್ರೈ ಹೇರ್ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಮೆಂತ್ಯ ನೀರಾಗಲಿ ಇಲ್ಲ ಈರುಳ್ಳಿ ರಸ ಆಗಲಿ ಇಲ್ಲ ಕರಿಬೇವೆಲ್ಲ ನೀಟಾಗಿ ರುಬ್ಬಿಟ್ಟು ರಸ ತೆಗೆದ್ಬಿಟ್ಟು ಹಚ್ಚೋದಾಗಲಿ ಈ ಥರ ಹೇರ್ ಪ್ಯಾಕ್ಗಳನ್ನ ಅವಾಗ ಯೂಸ್ ಮಾಡ್ತಾ ಇರಬೇಕು. ಅಂದರೆ ವಾರಕ್ಕೆ 1-2 ಸಲ ಒಂದೇ ಥರ ಯೂಸ್ ಮಾಡೋ ಬದಲು ಬೇರೆ ಬೇರೆ ಪ್ಯಾಕ್ಗಳನ್ನ ಅಪ್ಲೈ ಮಾಡ್ಕೋಬೋದು. ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹೇರ್ ಪ್ಯಾಕ್ಗಳು ತುಂಬಾ ಇದೆ. ಒಂದನ್ನೇ ಯೂಸ್ ಮಾಡೋದಕ್ಕಿಂತ ಈ ಸಲ ಒಂದು ಅಂದರೆ ಆನಿಯನ್ ಲಿಕ್ವಿಡ್ ಹಾಕಿದ್ರೆ ನೆಕ್ಸ್ಟು ಅಗಸೆ ಬೀಜದ ಲಿಕ್ವಿಡ್ ಆಗಲಿ ಇಲ್ಲ ಮೆಂತ್ಯ ನೀರು
ಆ ಥರ ಇದೆ, ತುಂಬ ಇದೆ. ನಾನು ಯಾವ ಥರ ಯೂಸ್ ಮಾಡ್ತೀನಿ ಅಂತೇಳಿ ನಿಮಗೂ ಕೂಡ ತೋರಿಸ್ತಾ ಇರ್ತೀನಿ. ಹಾಗೆ ಸ್ಕಿನ್ ಕೇರ್ ಬಗ್ಗೆ ಹೇಳೋದಾದರೆ, ಈಗ ಮೂಸಂಬಿ ಇಲ್ಲ ಕಿತ್ತಳೆ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮನೆಗೆ ತರ್ತಾನೆ ಇರ್ತೀವಲ್ವ, ಅದ್ರ ಸಿಪ್ಪೆ ಕೂಡ ಒಣಗಿಸ್ಬಿಟ್ಟು ಡ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಅದು ಕೂಡ ತುಂಬ ಒಳ್ಳೆಯದು ಸ್ಕಿನ್ಗೆ. ವಿಟಮಿನ್ ಸಿ ರಿಚ್ ಇರುತ್ತಲ್ವ, ಅದನ್ನು ಕೂಡ ಸ್ಕ್ರಬ್ಬರ್ ಆಗಿ ಇಲ್ಲಾಂದರೆ ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಕೋಬೋದು. ಹೀಗೆ ಸ್ವಲ್ಪ ಸ್ಕ್ರಬ್ಗಳಾಗಲಿ ಇಲ್ಲ ಪ್ಯಾಕ್ಗಳಾಗಲಿ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದು ಕೂಡ ನಾನೇ ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇರ್ತೀನಿ ಯಾವ ಥರ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಹೀಗೆ ನಮ್ಮ ಬಗ್ಗೆ ನಾವು ಸ್ವಲ್ಪ ಕೇರ್ ಮಾಡ್ಕೊಳ್ಳೋಣ, ಹಾಗೆ ನಾವು ಕೂಡ ಖುಷಿಯಾಗಿರೋಣ. ಮತ್ತು ನನ್ನ ಮಗನಿಗೂ ಕೂಡ ಊಟ ಮಾಡಿಸಿದ್ದು ಮುಗಿತಾ ಇದೆ, ಅವನಿಗೆ ಮಲಗಿಸ್ಬೇಕು, ಟೈಮ್ ಆಗಿಬಿಟ್ಟಿದೆ. ಹಾಗಾಗಿ ಮಲ್ಕೊಂಬಿಟ್ಟು ಅವ್ನು ಊಟ ತಿನ್ನಿಸ್ಬೇಕಾದ್ರೇ ಮಲ್ಕೋತಾ ಇದ್ದ, ಮಲ್ಕೊಂಡಿದ್ದಾನೆ. ಇದೇ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಹೆಲ್ತಿಯಾಗಿರಿ, ಹುಷಾರಾಗಿರಿ.